ಬಿಜೆಪಿ ಮಾಡ್ತಾ ಬಂದಿರುವಂಥದ್ದು ಸದಾ ಮಹಿಳೆಯರನ್ನು ಅವಹೇಳನ ಮಾಡುವಂತಹ ಅದರ ನಾಯಕರು ಮತ್ತು ಕೆಲವೊಂದು ಇನ್ಸಿಡೆಂಟ್ಸ್ ಹೇಳ್ತೀನಿ. ಇದೇ ಬಿಜೆಪಿ ಮಾಡ್ತಾ ಬಂದಿರುವಂಥದ್ದು ಕತುವಾದಲ್ಲಿ 8 ವರ್ಷದ ಬಾಲಕಿಯ ಮೇಲೆ 7-8 ದಿವಸಗಳ ಕಾಲ ರೇಪ್ ಮಾಡಿದಾಗ ಆ ಒಂದು ಜನರನ್ನು ಬಚಾವ್ ಮಾಡಲಿಕ್ಕೆ ಈ ಬಿಜೆಪಿ ಅದರ ಧುರೀಣರು ನಿಂತಿದ್ರು. ನಂತರದಲ್ಲಿ ಕತುವಾದಲ್ಲಿ ಕೂಡ ಹಾಗೇನೆ ಒಂದು UP-ನಲ್ಲಿ ಯೋಗಿ ಸರ್ಕಾರ ಠಾಕೂರ್ ಜನರು ಸೇರಿಬಿಟ್ಟು ಒಂದು 16 ವರ್ಷದ ಬಾಲಕಿಯ ಮೇಲೆ ರೇಪ್ ಮಾಡಿದಾಗ ಅವನನ್ನು ಕೂಡ ಬೇಲ್ ಮೇಲೆ ಬಂದಾಗ ಅವನನ್ನು ಸ್ವಾಗತಿಸಲಿಕ್ಕೆ ತುದಿಗಾಲಲ್ಲಿ ನಿಂತಿತ್ತು. ಬಲ್ಕಿಸ್ ಬಾನು ಪ್ರಕರಣ ಕೂಡ ನಿಮಗೆ ಗೊತ್ತಿರಬಹುದು. ಗರ್ಭಿಣಿಯ ಹೊಟ್ಟೆ ಸೀಳಿ ರೇಪ್ ಮಾಡಿ ಕೊಂದು ಹಾಕಿರುವಂಥ ಪ್ರಕರಣ. ಅದರಲ್ಲೂ ಆರೋಪಿಗಳು ಬಂದಾಗ ಬೇಲ್ ಮೇಲೆ ಬಂದಾಗ ಜಯಮಾಲೆಯನ್ನು ಹಾಕಿ ಸ್ವೀಕಾರ ಮಾಡಿದಂಥ ಒಂದು ಪಕ್ಷ ಎಲ್ಲ ಬಿಟ್ಟು ಬೇಟಿ ಬಚಾವೋ ಬೇಟಿ ಪಡಾವೋ ಒಂದು ತಂದರು. ಅದನ್ನು ಕೂಡ ಸಂಸದೀಯ ಸಮಿತಿಯೇ ಹೇಳುತ್ತೆ ಅದಕ್ಕೆ ಇಟ್ಟಿರುವಂತಹ ವೆಚ್ಚದಲ್ಲಿ 85% ತಮ್ಮ ಜಾಹೀರಾತಿಗೋಸ್ಕರನೇ ಬಿಜೆಪಿ ಖರ್ಚು ಮಾಡಿದೆ ಅಂತ. ಇಂತಹ ಒಂದು ಪಕ್ಷ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಹೇಳುತ್ತೆ ಈ ಏನು ಮಹಿಳಾ ದೌರ್ಜನ್ಯ ಶೋಷಣೆ ಪೀಡಕತನ ಏನಿದೆಯಲ್ಲ ಇದರಲ್ಲಿ ಯಾವತ್ತೂ ಬಿಜೆಪಿನೇ ಈ ರೀಸೆಂಟ್ ಡೇಟಾನ ಹೇಳುತ್ತೆ ಬಿಜೆಪಿ ಸದಾ ಮುಂದಿದೆ ಅಂತ. ಇಂತಹ ಬಿಜೆಪಿ ಪಕ್ಷ ಈ ಮಹಿಳಾ ಮಸೂದೆಯನ್ನ ನಿಜವಾಗ್ಲೂ ಜಾರಿಗೆ ತರುವ ಒಂದು ಇಚ್ಛಾಶಕ್ತಿ ಇದ್ದಿದ್ರೆ 2023ರ ಲೋಕಸಭೆಯಲ್ಲಿ 2023ರ ಸೆಪ್ಟೆಂಬರ್ 20ರಂದು ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿತ್ತು. ಸೆಪ್ಟೆಂಬರ್ 21ರಂದು ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡಿತ್ತು. ಸೆಪ್ಟೆಂಬರ್ 28ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಅಂಕಿತ ಬಿದ್ದಿತ್ತು. ಹಾಗೆಯೇ ಗೆಜೆಟ್ ಅಲ್ಲಿ ಕೂಡ ಪ್ರಕಟಣೆಯಾಗಿತ್ತು. ಹಾಗಿದ್ದಾಗ ನೋಟಿಫಿಕೇಶನ್ ಯಾಕೆ ಮಾಡಲಿಲ್ಲ? ಆ ನೋಟಿಫಿಕೇಶನ್ ಮಾಡೋದಕ್ಕೆ ಈ 3 ವರ್ಷಗಳಷ್ಟು ದಿವಸಗಳನ್ನು ಯಾಕೆ ತೆಗೆದುಕೊಂಡ್ರು? ಈ ವಿಳಂಬವನ್ನು ಯಾಕೆ ಮಾಡಿದ್ರು? ಮಾಡುವಾಗ ಅವ್ರು ಏನು ಆ ಕಾನೂನಲ್ಲಿ ಏನು ಹೇಳಿದ್ರು? ಡಿಲಿಮಿಟೇಷನ್ ಮತ್ತು ಸೆನ್ಸಸ್ 2026ರ ಸೆನ್ಸಸ್ ಆಗಬೇಕು, ಅದರ ಆಧಾರದ ಮೇಲೆ ಡಿಲಿಮಿಟೇಷನ್ ಆಗಬೇಕು, ಅದರ ಮೇಲೆ ಈ ಮಹಿಳಾ ಮೀಸಲು ಏನಿದೆಯಲ್ಲ ಮಸೂದೆ ಆಕ್ಟ್ ಏನಿದೆಯಲ್ಲ ಕಾಯ್ದೆ ಅದು ಬಿಡುಗಡೆ ಆಗಬೇಕು ಅಂತ ಹೇಳಿದ್ರಲ್ವಾ. ಅಂದರೆ ಮಹಿಳೆಯರಿಗೆ ಅದರ ಫಲ ದಕ್ಕಬೇಕು ಅಂತ ಹೇಳಿದ್ರಲ್ಲ. ಯಾಕಾಗಿ ಹೀಗೆ ಮಾಡಿದ್ರು? ಆವಾಗಲೇ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಅದನ್ನು ವಿರೋಧಿಸಿದ್ವು. ಏನಂತ? ಇದಕ್ಕೆ ಈ ಒಂದು ಏನಿದೆ ಈ ಒಂದು ಪವಿತ್ರವಾದಂತಹ ಒಂದು ಅಂಶ ಮಹಿಳಾ ಮೀಸಲಾತಿ ಅನ್ನುವಂಥದ್ದು ಏನಿದೆ ಅದಕ್ಕೆ 2 ಕಬ್ಬಿಣದ ಸಂಕೋಲೆಗಳನ್ನು ಕಟ್ಟಿ ನೀವು ಹಾಕಿದ್ದೀರಾ, ಅದನ್ನು ಬಿಡುಗಡೆಗೊಳಿಸಬೇಕು ಅಂತ ಹೇಳಿದಾಗ ಇಲ್ಲ ನಾವು ಹಿಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, 2026ರ ಜನಗಣತಿ ನಡೆದು ಅದರ ಮೇಲೆ ನಾವು ಹೋಗಬೇಕು ಅಂದಾಗ ಆಯಿತು ಅಂತ ಸುಮ್ಮನಿದ್ವು. ಆದರೆ ಇವಾಗ ಮತ್ತೆ ಹೇಳ್ತಾ ಇದ್ದಾರೆ 2011ರ ಜನಗಣತಿ ಏನು ಲಭ್ಯವಿದೆ ಅದರ ಆಧಾರದ ಮೇಲೆ ಮಾಡ್ತೀವಿ ಅಂತ. ಅದರ ಆಧಾರದ ಮೇಲೆ ಮಾಡೋದಾದ್ರೆ ಇಷ್ಟು 3 ವರ್ಷಗಳ ಕಾಲ ಯಾಕೆ ವೆಯ್ಟ್ ಮಾಡಿದ್ರಿ ಸ್ವಾಮಿ? 2014ರಲ್ಲಿ ಸ್ಪಷ್ಟ ಬಹುಮತ ಬಂದಂತಹ 2019ರಲ್ಲಿ ಸ್ಪಷ್ಟ ಬಹುಮತ ಬಂದಂತಹ ಬಿಜೆಪಿ ಇಷ್ಟು ವರ್ಷಗಳ ಕಾಲ ಯಾಕೆ ಕಾಯ್ದುಕೊಂಡಿತ್ತು? ಯಾಕೆ ವೆಯ್ಟ್ ಮಾಡಿತ್ತು?